ಹಾಯ್! ಎಲ್ರಿಗೂ ನಮಸ್ತೆ. ಮತ್ತೊಂದು ಮಿನಿ ವ್ಲಾಗು. ಬೆಳಗ್ಗೆ ಟಿಫನ್‌ಗೆ ಮಕ್ಕಳ ಲಂಚ್ ಬಾಕ್ಸಿಗೋಸ್ಕರ ರೊಟ್ಟಿ, ಹುರುಳಿ ಕಾಳು ಪಲ್ಯ, ಹಾಗಲಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ. ಕಾಳನ್ನು ನೈಟೇ ನೆನೆ ಹಾಕಿದ್ದೆ. ಹಾಗಲಕಾಯಿನೂ ನೈಟೇ ಹಚ್ಕೊಂಡಿದ್ದೆ. ಬೆಳಗ್ಗೆ ನಮಗೆ ಕೆಲಸ ಈಸಿ ಆಗಬೇಕು ಅಂದರೆ ಈ ಥರ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ನಮಗೆ ತುಂಬ ಬೇಗನೆ ಕೆಲಸ ಮುಗ್ದೋಗುತ್ತೆ. ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ತಳದ ಒಗ್ಗರಣೆ ಕೊಟ್ಬಿಟ್ಟು ಕಾಳನ್ನು ಮಾಡ್ತಿದ್ದೀನಿ. ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಈರುಳ್ಳಿ ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಅರಿಶಿನ ಹಾಕಿ ಕಾಳನ್ನು ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಒಂದು 2 ವಿಸಿಲ್ ತೊಗೊಂಡ್ಬಿಟ್ರೆ ಕಾಳು ಪಲ್ಯ ರೆಡಿ ಆಗುತ್ತೆ. ಯಾವಾಗಲೂ ಕುದಿಸಿ ಫಸ್ಟ್ ಮಾಡ್ತಾಯಿದ್ದೆ, ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಟ್ರೈ ಮಾಡ್ತಾ ಇರೋದು. ಇನ್ನು ಪಪಾಯ ಹಣ್ಣು ಈ ಥರ ಹಣ್ಣಾದರೆ ತುಂಬಾ ರುಚಿಯಾಗಿರುತ್ತೆ. ಈ ಕ್ಲೈಮೇಟ್ಗಂತೂ ತುಂಬಾ ಒಳ್ಳೆಯದು. ಹಾಗೆ ವಿಸಿಲ್ ಕೂಡ ಮುಗಿದಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದರೂ ಕೂಡ ತುಂಬಾ ರುಚಿಯಾಗಿ ಬಂದಿದೆ. ಕಾಳು ಏನೇ ಮಾಡಿದರೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಕೊನೆಯದಾಗಿ ಸ್ವಲ್ಪ ನಿಂಬೆ ರಸ, ಕೊತ್ತಂಬರಿ ಹಾಕ್ಕೊಂಬಿಟ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅದಕ್ಕೆ ಹುಣಸೆ ರಸ ಕೂಡ ಹಾಕ್ಕೋಬೋದು. ಅದ್ರ ಬದಲು ನಿಂಬೆ ರಸನ ಸೇರಿಸ್ಕೊಳ್ತಿದ್ದೀನಿ. ಇನ್ನು ಅವರಿಗೆ ಕಾಳು ಇಷ್ಟ ಆಗ್ತಿರೋದ್ರಿಂದ ಹಾಗಾಗಿ ಬಾಕ್ಸಿಗೆ ಕೂಡ ಕಾಳನ್ನೇ ಕೊಟ್ಟಿದ್ದೆ. ಯಾವಾಗಲೂ ಹಬ್ಬ ಬರ್ತಿದೆ ಅಂತಂದರೆ ಒಂದು 8 ದಿನ 10 ದಿನ ಮುಂಚೆನೇ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತಿದ್ದೆ. ಅದೇನೋ ಗೊತ್ತಿಲ್ಲ ಈ ಸರಿ ನಾಳೆ ಮಾಡೋಣ ಅಂತ ಬಿಟ್ಟೇ ಬಿಟ್ಟಿದ್ದೀನಿ. ಇನ್ನೊಂದು 2 ದಿನ ಆದರೆ ಹಬ್ಬನೇ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇವತ್ತು ಕಿಚನ್ ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ತಕ್ಷಣವೇ ನಾನು ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಮಾಡಿದ್ದು. ಅದಾದಮೇಲೆ ಮತ್ತೆ ಇವಾಗೆ ಮಾಡ್ತಿರೋದು. ಯಾಕೋ ಗೊತ್ತಿಲ್ಲ ಈ ಸರಿ ಕ್ಲೀನಿಂಗ್ ಕೆಲಸ ಮಾಡೋದಕ್ಕೆ ಕೂಡ ಮನಸ್ಸೇ ಇರಲಿಲ್ಲ. ಹಬ್ಬದ ಟೈಮಲ್ಲಿ ಆ ಕೆಲಸ ಮಾಡಿಲ್ಲ, ಕ್ಲೀನಿಂಗ್ ಆಗಿಲ್ಲ ಅಂದರೆ ಸಮಾಧಾನ ಕೂಡ ಇರಲ್ಲ. ಹಾಗಾಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಮಾಡೋಷ್ಟೊತ್ತಿಗೆ ಸಾಯಂಕಾಲ ಆಗೋಯಿತು. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.